ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಸ್ವಲ್ಪ ಹುಷಾರಿಲ್ಲ ಒಂದು ವಾರದಿಂದ, ಅದಕ್ಕೆ ಹಿಂದಿನ ವಾರ ಕೂಡ ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ವ್ಲಾಗೇ ಮಾಡಿಲ್ಲ. ಸೊ ನಾನು ಯಾವಾಗಲೂ ವ್ಲಾಗನ್ನು ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಡ್ತಾ ಇದ್ದೆ. ಒಂದು ವಾರದಿಂದ ಹುಷಾರಿಲ್ಲ, ಸೊ ಹಾಗಾಗಿ ಯಾವುದೇ ವ್ಲಾಗನ್ನು ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾನು ನಿನ್ನೆ ರಾತ್ರಿ ಬೆಂಗಳೂರಿಂದ ಹೊರಟು ಬೆಳಗ್ಗೆ ಊರಿಗೆ ಬಂದಿದ್ದೀನಿ. ಸೊ ಊರಲ್ಲಿದ್ದೀನಿ ಇವಾಗ, ನಮ್ಮ ರೋಡಲ್ಲಿದ್ದೀನಿ. ನೋಡಿ, ಲೈಟಾಗಿ ಮಳೆ ಬರ್ತಾಯಿದೆ, ನೋಡ್ತಾ ಇರ್ಬೋದು. ಹಲೋಣ್ಣ, ಆರಾಮಿದ್ದೀರಾ? ಹಾಂ, ನಾ ಈಗಷ್ಟ ಬಂದೆ. ಹಾಂ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಲೈಟಾಗಿ ಮಳೆ ಬರ್ತಾ ಇದೆ. ನಮ್ಮ ತಂದೆಯವ್ರು ಹೇಳಿದರು ತುಂಬ ಜೋರು ಮಳೆ ಊರ ಕಡೆ, ಸೊ ಬಂದ ತಕ್ಷಣ ಹೇಳೋ ಗಾಡಿ ತೊಗೊಂಡ್ಬರ್ತೀನಿ ಅಂತ. ಪಾಪ ಚಳಿಯಲ್ಲಿ ಬೆಚ್ಚಿ ಮಕ್ಕಳು ಇರ್ತಾರೆ, ವಯಸ್ಸಾಗಿದೆ, ನಾವು ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಏರ್ಬಡ್ಸ್ ಹಾಕ್ಕೊಂಡು ಒಳ್ಳೆ ಗ್ಲೋಬಲ್ ಕನ್ನಡಿಗ ಅವ್ರದ್ದು ಸಾಂಗ್ ಕೇಳ್ತಾ ಬಂದೆ. ಒಂದೊಂದು ಸಾಂಗ್ ಕೂಡ ಅಲ್ಟಿಮೇಟ್ ಆಗಿದೆ, ನೀವು ಕೂಡ ಕೇಳ್ಬೋದು. ಸ್ಪಾಟಿಫೈಲಿ ಸಿಗುತ್ತೆ, ಗ್ಲೋಬಲ್ ಕನ್ನಡಿಗ ಅಂತ ಸರ್ಚ್ ಮಾಡಿ ನಿಮಗೆ ಹಾಡು ಸಿಗುತ್ತೆ. ಅವರೇ ಕಂಪೋಸ್ ಮಾಡಿ ಅವರೇ ಹಾಡಿರುವಂಥದ್ದು, ತುಂಬ ಅಲ್ಟಿಮೇಟಾಗಿ ಹಾಡಿದ್ದಾರೆ. ಮೋಟಿವೇಶನ್ ಸಾಂಗ್ ಅಂತ ಒಂದು ಇದೆ ನೋಡಿ, ಆಲ್ಬಮ್ಮು ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಕೇಳಬೇಕು ಅಂತಂದರೆ ಸ್ಪಾಟಿಫೈಲಿ ಕೇಳ್ಬೋದು. ಇದ್ಯಾವುದು ಪ್ರಮೋಷನ್ ಅಲ್ಲ, ಮತ್ತು ನನಗಿಷ್ಟ ಆಯಿತು, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ನಮ್ಮೂರು ರೋಡ್ನಲ್ಲಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಗುಡ್ ವೈಬು ಫೀಲ್ ಆಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ ಇದೆ. ನೀವು ನಗ್ತೀರಿ ಹೇಳಿದರೆ, ಒಂದು ವಾರದಿಂದ ಲೂಸ್ ಮೋಷನ್ನು, ವಾಂತಿ ಬೇದಿ ಶುರುವಾಗಿದೆ. ಸೊ ಟ್ಯಾಬ್ಲೆಟ್ ತೊಗೊಂಡೆ, ಏನೋ ಮಾಡಿದೆ, ಆದರೂ ಕಂಟ್ರೋಲ್ ಆಗಿಲ್ಲ. ನಿನ್ನೆ ಕೂಡ ನನಗೆ ಲೂಸ್ ಮೋಷನ್ ಇತ್ತು, ಆದರೂ ನಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೊಟ್ಟಿದ್ದಾಯ್ತು. ಯಾವುದೇ ಥರ ಸಮಸ್ಯೆ ಆಗಿಲ್ಲ. ಸೇಫಾಗಿ ಊರಿಗೆ ಬಂದು ತಲುಪಿದ್ದೀನಿ. ಮಳೆ ಬರ್ತಾಯಿದೆ, ತುಂಬ ಹೊತ್ತು ವ್ಲಾಗ್ ಮಾಡೋದಕ್ಕಾಗಲ್ಲ, ಏನಕ್ಕಂತಾರೆ ನಾನು ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಓಕೆ, ಬಾಯ್. ಸ್ನೇಹಿತರೆ, ಬೆಳಗ್ಗೆ ಬಂದು ಫ್ರೆಶ್ ಅಪ್ ಆಗಿ, ಇವತ್ತು ಸಂಕಷ್ಟಿ ಇತ್ತು. ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು, ನಮ್ಮ ತಂದೆಗೆ ಸಾಗರದಲ್ಲಿ ಏನೋ ಕೆಲಸ ಇತ್ತಂತೆ, ಹಾಗೆ ತಂದೆ ಜೊತೆಗೆ ಸಾಗರಕ್ಕೆ ಹೋಗಿ ಕೆಲಸನ ಮುಗಿಸ್ಕೊಂಡು ಇವಾಗ ಅಮ್ಮಂಗೆ ಸಾಂಬಾರಿಗೆ ಕರಿಬೇವು ಸೊಪ್ಪು ಬೇಕಂತೆ. ಕರಿಬೇವು ಸೊಪ್ಪನ್ನು ಕೊಯ್ಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಹೆಂಗಿದೆ ನೋಡಿ. ಮೊದಲೆಲ್ಲ ಸಖತ್ ಕ್ಲೀನಾಗಿರ್ತಾ ಇತ್ತು, ಇವಾಗೆಲ್ಲ ಬೆಳ್ಕೊಂಬಿಟ್ಟಿದೆ. ಇದನ್ನೆಲ್ಲ ನಡೆಸ್ಬೇಕಾಗಿತ್ತು ಸ್ನೇಹಿತರೆ. ಇದು ಹೋಗಿದ್ದು ಇವಾಗ ತಿರ್ಗಾ ಚಿಗುರ್ಕೊಂಡಿದೆ, ಫುಲ್ ಹೋಗುತ್ತಿದ್ದೆಲ್ಲ. ಇವಾಗ ಮಳೆಗೆ ಸ್ವಲ್ಪ ಚಿಗುರ್ಕೊಂಡಿದೆ. ಈ ವರ್ಷ ನಡೆಸ್ಬೇಕು ಇದನ್ನು. ಕರಿಬೇವು ಸೊಪ್ಪು ಕೊಯ್ಬೇಕು. ಹೆಂಗೆ ಕೊಯ್ಲು ಸ್ನೇಹಿತರೆ? ನೋಡಿ ಯಾವ ಥರ ಮಟ್ಟಿ ಥರ ಬೆಳ್ಕೊಂಬಿಟ್ಟಿದೆ. ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಹಾವಿನ ಕಾಟ ಜಾಸ್ತಿ ಇರುತ್ತೆ. ಮೊನ್ನೆ ಅಷ್ಟೇ ಮನೆ ಒಳಗಡೆನೇ ಹಾವು ಬಂದಿತ್ತಂತೆ, ನಮ್ಮ ತಂದೆಯರು ಹೇಳಿದ್ರು. ಮಳೆಗಾಲದಲ್ಲಿ ಹೆವಿ ಹಾವು, ಮತ್ತು ತೋಟದಲ್ಲೆಲ್ಲ ತುಂಬ ಕೆಟ್ಟ ಹಾವು ಇರೋದು ಜಾಸ್ತಿ. ಸೊ ನಾವೆಲ್ಲ ತೋಟಕ್ಕೆ ಹೋಗಬೇಕು ಅಂತಂದರೆ ಗಂಬೂಟ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಂಡೇ ಹೋಗೋದು, ಕಾಲಿಗೆ ಕಚ್ಚೋದಲ್ಲ. ಸೊ ಹಾಗಾಗಿ ಭಯ ಆಗ್ತಾಯಿದೆ. ನೋಡಿ, ಈ ಥರ ಮಟ್ಟಿ ಈ ಥರ ಬೆಳ್ಕೊಂಬಿಟ್ಟಿದೆ. ಗಿಡ ಇದ್ದಿದ್ದಲ್ಲಿ ಅಲ್ಲೊಂದು ದೊಡ್ಡದಿದೆ, ಇಲ್ಲೊಂದು ಚಿಕ್ಕದಿದೆ. ಇವಾಗ ಹೆಂಗೆ ಕೊಯ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಭಯ ಆಗ್ತಾಯಿದೆ. ದಿನನಿತ್ಯ ಇದೇ ಕೆಲಸ ಮಾಡ್ತಾಯಿದ್ರೆ ಅಷ್ಟೊಂದು ಭಯ ಇರೋಲ್ಲ, ರೂಢಿ ಇರುತ್ತಲ್ಲ. ಅಪರೂಪಕ್ಕೆ ಬಂದರೆ ಹಿಂಗೆ ಆಗುತ್ತೆ. ಅಪ್ಪ ಕಾಲು ಇಡೋಕ್ಕೆ ಭಯ ಆಗುತ್ತೆ.
ಇಲ್ಲಿ ಸೋಗೆ ಎಲ್ಲ ಬಿದ್ದಿದ್ದು ಹಾಗೆ ಇಟ್ಟಿದ್ದೀವಿ. ಸೊ ಇದ್ರ ಕೆಳಗಡೆ ಎಲ್ಲ ಇರ್ತವೆ. ನಾವು ತೊಂದರೆ ಮಾಡಿದ್ರೆ ಅದು ಕೂಡ ನಮ್ಗೆ ತೊಂದರೆ ಮಾಡುತ್ತೆ. ಇಲ್ಲ ಒಂದು ಚಿಕ್ಕದಿದೆ, ಇಟ್ಕೊತಾ ಇದ್ದೀನಿ ಒಂದೆರಡು, ಇವತ್ತೊಂದು ಸಾಂಬಾರಿಗಷ್ಟೇ. ಕಿತ್ಕೊಂಡೆ ಸಾಕು. ಸ್ನೇಹಿತರೆ, ಇವತ್ತು ಸ್ವಲ್ಪ ಬ್ಯುಸಿಯಾಗಿ ಇದ್ದೆ. ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಏನಕ್ಕಂತಂದರೆ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಬೆಂಗಳೂರಿಗೆ ಹೊರಡಬೇಕಾಗಿತ್ತು ಸಾಯಂಕಾಲ. ಸೊ ಹಾಗಾಗಿ ಅವ್ರದ್ದು ಅಡುಗೆ ಪ್ರಿಪರೇಷನ್ನು ಮತ್ತು ಬ್ಯಾಗ್ ಪ್ಯಾಕಿಂಗ್ ಮಾಡೋದು ಇದರಲ್ಲೇ ಸುಮಾರಷ್ಟು ಟೈಮು ಕಳೆದಾಯಿತು. ಆಲ್ರೆಡಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡಿದ್ರು. ಕೆಲವೊಂದಿಷ್ಟೆಲ್ಲ ನಮ್ಮದು ಇರುತ್ತಲ್ಲ ಕೆಲಸಗಳು, ನಮಗೆ ಏನೇನು ತಿಂಡಿಗಳು ಬೇಕೆಲ್ಲ ಕೆಲವೊಂದಿಷ್ಟೆಲ್ಲ ದೋಸೆ ಹಿಟ್ಟಾಗಿರ್ಬೋದು, ಸಾಂಬಾರಾಗಿರ್ಬೋದು, ರೈಸ್ ಆಗಿರ್ಬೋದು, ಚಪಾತಿ ಎಲ್ಲ ಮಾಡಿಕೊಟ್ರು. ನನಗೇನೇನು ಬೇಕು ಎಲ್ಲ ಮಾಡಿಕೊಟ್ಟು ಅವರು ಸಾಯಂಕಾಲ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಒಂದು ವಾರ. ಸೊ ಅವ್ರನ್ನ ನಾನು ಡ್ರಾಪ್ ಮಾಡಬೇಕಾಗಿತ್ತು ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ. ಸೊ ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ರೈಲ್ವೆ ಹತ್ತಿಸ್ಬಿಟ್ಟು ನಾನು ವಾಪಸ್ ಮನೆಗೆ ಬಂದು ಇವಾಗ ಊಟ ಮಾಡಿಕೊಂಡು ಬ್ಲಾಗನ್ನು ಮಾಡ್ತಾಯಿದ್ದೀನಿ. ನಿನ್ನೆ ಹೋಗಬೇಕಾದ್ರೆ ಕಾರಲ್ಲಿ ಏನೇನಾಯಿತು ಅಂತ ನಿಮಗೆ ನಾಳೆ ಅಂದರೆ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಕೆಲವೊಂದಿಷ್ಟು ಘಟನೆಗಳು ನಡೆದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ನಮ್ಮ ತಂದೆ ತಾಯಿಗೂ ಸ್ವಲ್ಪ ಭಯ ಆಯಿತು. ಅದೇನು ಅಂತ ಮುಂದಿನ ಬ್ಲಾಗಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಇವತ್ತು ಬೆಳಗಿಂದ ಸಾಯಂಕಾಲ ತನಕ ಫುಲ್ ಬ್ಯುಸಿಯಾಗಿದ್ದೆ. ಸಾಗರಕ್ಕೆ ಬೇರೆ ಹೋಗಿ ಬಂದೆ. ಆಮೇಲೆ ನೀವು ನೋಡಿದ್ರಿ ತೋಟಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊಯ್ಯೋಣ ಅಂತ ಹೋದೆ. ಬಂದಾದಮೇಲೆ ಬ್ಲಾಗ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ. ಮಾತಾಡೋದು ನಮ್ಮದು ಮಾತುಕತೆ ಇರುತ್ತಲ್ಲ, ಅದು ನಮಗೆ ಅಡುಗೆ ಏನೇನು ಬೇಕಾಗುತ್ತೆ ಮತ್ತು ಕೆಲವೊಂದಿಷ್ಟು ಕಾಳು ಬೇಳೆಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನನಗೆ ಏನೇನು ಬೇಕು ವಸ್ತುಗಳನ್ನು ಅಂದರೆ ಆಹಾರಕ್ಕೆ ಏನೇನು ಪದಾರ್ಥಗಳು ಬೇಕು ಎಲ್ಲದನ್ನು ಅಮ್ಮನ ಹತ್ರ ಕೇಳಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಒಂದು ವಾರ ಅಡುಗೆ ಮನೆ ನಮ್ಮದೇ. ಸೊ ನಮ್ಮದೇ ಕೈ ಚಳಕ, ನಾಳೆ ಪಾಕ ನಮ್ಮದೇ ಆಗಿರುತ್ತೆ. ಸೊ ನಾಳೆ ಬೆಳಗ್ಗೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ದಿನ ಅಪ್ಪ ಅಮ್ಮ ಇದ್ದಿದ್ರು ಮನೆಗೆ ಬಂದಾಗ ಬೆಚ್ಚಗೆ ಮಾಡ್ಕೊಂಡು ಆರಾಮಾಗಿ ಎದ್ಕೊಂಡು ಅಮ್ಮ ಬಿಸಿ ಬಿಸಿ ಟೀನ ಮಾಡಿಕೊಡ್ತಾಯಿದ್ರು, ತಿಂಡಿನ ಮಾಡಿಕೊಡ್ತಾಯಿದ್ರು. ನಮ್ಗೆ ಬೇಕಾಗಿರುವಂಥ ತಿಂಡಿಗಳನ್ನು ಎಲ್ಲ ಮಾಡಿಕೊಡ್ತಾಯಿದ್ರು. ಸೊ ತುಂಬ ಮಿಸ್ ಮಾಡ್ಕೊತೀನಿ. ಒಬ್ಬನೇ ಇರೋಕ್ಕೆ ಬೇಜಾರು. ಬಟ್ ನನಗೆ ಒಬ್ಬನೇ ಇದ್ದು ತುಂಬ ರೂಢಿ ಇದೆ. ಬೇಜಾರಾಗಲ್ಲ ಅಂದರೆ ಒಂದು ದಿವಸ ಬೇಜಾರಾಗುತ್ತೆ. ಏನಂತಂದರೆ ಅಪ್ಪ ಅಮ್ಮನ್ನ ಅಂದರೆ ಮನೆಯಲ್ಲಿ ಇಲ್ಲ ಅಂತಂದರೆ ಏನೋ ಒಂಥರ ಅವರು ದಿನ ಮಾತಾಡ್ತಾ ಇರ್ತಾಯಿದ್ರು, ಕಲಿತಾ ಇರ್ತಾಯಿದ್ರು, ಬೈತಾ ಇರ್ತಾಯಿದ್ರು. ಅದನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಮುಂದಿನ ಬ್ಲಾಗೆಲ್ಲ ಸಖತ್ ಕ್ರೇಜಿ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ. ಯಾರ್ಯಾರು ಹೊಸದಾಗಿ ನಮ್ಮ ಬ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈಫ್ ಸ್ಟೈಲ್ ಬ್ಲಾಗ್ ಆಗಿರ್ಬೋದು, ಕುಕಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಟ್ರಾವೆಲ್ ಬ್ಲಾಗ್ಸ್ ಆಗಿರ್ಬೋದು, ಮೋಟೋ ಬ್ಲಾಗ್ಸ್ ಎಲ್ಲದೂ ಕೂಡ ಬರುತ್ತೆ. ಆಲ್ ಮಿಕ್ಸ್ ಆಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನಿಮಗೆ ಎಲ್ಲದರಲ್ಲೂ ಖುಷಿ ಸಿಗುವ ಹಾಗೆ ನಾವು ಚಿತ್ರೀಕರಣ ಮಾಡಿ ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಬೇಕು. ಆದಷ್ಟು ಬೇಗ ಈ ವರ್ಷನಾದರೂ ನಮ್ಮ ಚಾನಲ್ಗೆ ಮಾನಿಟೈಸ್ ಮಾಡ್ಕೋಬೇಕು ಅಂತ ಆಸೆ ಇದೆ. ನಮಗೆ ಯಾವುದೇ ತರಹದ ಪ್ರಮೋಷನ್ ಆಗಿರ್ಬೋದು, ಇನ್ನೂವರೆಗೂ ಏನೂ ಅರ್ನಿಂಗ್ಸ್ ಏನೂ ಇಲ್ಲ. ನನ್ನ ಕೈಯಿಂದನೇ ಖರ್ಚು ಮಾಡಿ ನಾನು ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಎಲ್ಲ ಬ್ಲಾಗು ನನ್ನ ಕೈಯಿಂದನೇ ಖರ್ಚು ಮಾಡೇ ಮಾಡ್ತಾ ಇರುವಂಥದ್ದು. ಟ್ರಾವೆಲ್ ಬ್ಲಾಗ್ ಆಗಿರ್ಬೋದು, ಯಾರು ಸ್ಪಾನ್ಸರ್ ಇನ್ನೂವರೆಗೂ ಯಾರೂ ಮಾಡಿಲ್ಲ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ನಾವು ಬೆಳಿತೀವಿ. ನಾವು ಬೆಳೆದ್ರೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸಿ ಮುಗಿಸಿ ಅಂತ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊಬೈಲ್ನಲ್ಲಿ ವ್ಲಾಗನ್ನು ಮಾಡ್ತಾ ಇರೋವಂಥದ್ದು. ಮೈಕ್ ಬಳಸಿಲ್ಲ. ಸೊ ಬ್ಯಾಗೆಲ್ಲ ಇನ್ನೂ ಹಾಗೇ ಇದೆ. ಟೈಮ್ ಸಿಕ್ಕಿಲ್ಲ ಸ್ನೇಹಿತರೆ. ತಾಳ್ಕೊಕ್ಕೆ ಹೋದೆ, ಅಪ್ಪ ಅಮ್ಮನ ಬಿಟ್ಟೆ, ಹಂಗೆ ಬಂದೆ. ವ್ಲಾಗ್ ನೋಡ್ತಾ ಶಾಮ್ ಸಮೀರ್ ಆಗಿರ್ಬೋದು, ಶ್ರವಣ್ ಬ್ರೋ ಆಗಿರ್ಬೋದು, ಅವ್ರದ್ದೆಲ್ಲ ಬ್ಲಾಗ್ಸನ್ನು ನಾನು ನೋಡ್ತಾ ಇರ್ತೀನಿ. ನನಗೆ ತುಂಬ ಫೇವ್ರೇಟ್ ಅವರು. ಸೊ ಹಾಗಾಗಿ ಅವ್ರ ಬ್ಲಾಗ್ಸ್ ನೋಡ್ತಾ
ಅಮ್ಮ ಚಪಾತಿ ಮಾಡಿದರು, ಹಾಗೆ ಸ್ವಲ್ಪ ರೈಸು ಊಟ ಮಾಡಿಕೊಂಡು ಇವಾಗ ವ್ಲಾಗೆಲ್ಲ ನೋಡಿ ಕಂಪ್ಲೀಟ್ ಆದಮೇಲೆ ಮಲ್ಗೋಣ ಅಂತ ಹೇಳಿಬಿಟ್ಟು ಬಂದೆ. ಹಾಗೆ ವ್ಲಾಗ್ ಎಂಡ್ ಮಾಡಿಲ್ಲ ಅನ್ನೋದು ನೆನಪಾಯಿತು. ಸೊ ಹಾಗೆ ಒಂದು ವ್ಲಾಗ್ ಎಂಡ್ ಮಾಡೋಣ ಅಂಥೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ವಿ. ಸರಿ ಸ್ನೇಹಿತರೆ, ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಇನ್ನು ಮುಂದೆ ಒಳ್ಳೊಳ್ಳೆ ಬ್ಲಾಗ್ಸ್ಗಳು ಬರುತ್ತೆ, ದಯವಿಟ್ಟು ಕೀಪ್ ಟ್ರ್ಯಾಕಿಂಗ್. ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನ ಕೊಡ್ತೀನಿ. ಇನ್ನು ಮುಂದೆಲ್ಲ ಮೊಬೈಲಲ್ಲೇ ಶೂಟ್ ಆಗಿರುತ್ತೆ ಬ್ಲಾಗ್ಸ್ಗಳು. ಓಕೆ, ನಾನು ನೋಡೋಣ, ಆದಷ್ಟು ಮೊಬೈಲೆಲ್ಲ ಶೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದಿನ ಬ್ಲಾಗಲ್ಲೆಲ್ಲ ಮೈಕನ್ನು ಬಳಸ್ತೀನಿ. ಓಕೆ, ಸಿಗೋಣ ಸ್ನೇಹಿತರೆ ಮುಂದಿನ ಬ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಪೀಸ್.